ನಮ್ಮ ಕುಂಬಾರಿದ ಮುಂದ ಹಾಡುವ ಅಣ್ಣ ಯಾವಾಗನು ಮಾರಿ ಧಮ್ಮ ಮಾಡ್ಕೋತೆ ಇರುತ್ತಿದ್ದ. ಇವತ್ತು ಒಳ್ಳೆ ನಗಮುಖದಿಂದ ಅದಾನ ಅಂದ್ರೆ ಇಲ್ಲಿ ವೈನಿ ಬಂದಾಳ. ಹೌದಿಲ್ಲ? ತಂಗಿಗೆ ಹೇಳೋದದ ಏನತ್ತ? ಅಣ್ಣನ ಹೆಸರಂತೂ ನನಗ ಗೊತ್ತಿಲ್ಲ ಅಂದ ಬಳಕ ತೆಳಿಗಿನವ ಏನ್ ಹೇಳ್ದ? ಏನತ್ತ? ಅವ ಉಂಡ್ಯಪ್ಪ ಉಂಡ್ಯಪ್ಪ. ಮುತ್ತಿನ ಬೆಲೆ ಮುತ್ತುಗಾರನೆ ಬಲ್ಲ, ಕತ್ತಿಕಾಯಿ ಅವಾಗ ತಿಳಿಯುವುದಿಲ್ಲ. ಹೌದು ಹೌದು. ಎತ್ತಿಗೆ ಒಪ್ಪಂತ ಕಾರುಣಿ ಹಬ್ಬ, ಕತ್ತಿಗೆ ಒಪ್ಪಲ್ಲ ತಿಳಿ ಮಹಾತ್ಮರು ಹೇಳುತ್ತಾರ. ಕೋಡಿಗೆ ಶುಗರುಪ್ ಹಸ್ತೇವು, ಮೈಗೆ ಬಣ್ಣ ಹಸ್ತೇವು, ಜೂಲ್ ಹಾಕತೇವು, ಗೊಂಡೆ ಹಾಕತೇವು. ಹೌದು. ಎತ್ತಿಗೆ ಕಾರುಣಿ ಹಬ್ಬ ಶೃಂಗಾರ ಮಾಡುತ್ತೇವು, ಕೊಳ್ಳಾಗ ಗೆಜ್ಜಿ ಹಾಕಿ. ಹೌದು ಹೌದು ಮಾಡ್ತೇವು. ಅದೇ ಕಾರುಣಿ ಹಬ್ಬ ಎತ್ತಿಗೆ ಶೃಂಗಾರ ಮಾಡೋದು, ಒಂದು ಕತ್ತಿಗೆ ಶೃಂಗಾರ ಮಾಡಿದ್ರ ಒಪ್ಪುದಿಲ್ಲ ಅದಕ್ಕ. ತಮ್ಮ ಸುಮಿತ್ರ ಬಾಯಿ ಸಂಗಟ ತೆಳಗ ಯಾವಾದ ಮಾತು ಹ್ಯಾಂಗ ಮಾತಾಡಬೇಕು ಗೊತ್ತಿರಬೇಕು. ಇವ ಉಂಡ್ಯಪ್ಪ ಅಲ್ಲ, ತಿಂಡ್ಯಪ್ಪ. ಏನು 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 ಇದು ಗೊತ್ತಾಗ್ಬೇಕು ನಿನಗ. ಹರಿದಂತ ವಿಷಯಕ್ಕೆ ಹರಿತ ಕಾರುಣಿ ಎತ್ತಿಗೆ ಹರದಂಗ ಕರಿ. ಹೌದು 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 ತಂಗಿ. ಇದು ಗೋಟೆ ಆಡೋರು ಮೇಳ ತಿಳಿದಿದಿ? ಎಚ್ಚರ್ಲಿ ಮಾತಾಡಿಯವ್ವ. ಏನು ಮಾತಾಡ್ಬೇಕನ್ನೋದು ಮೊದಲು ನಮ್ಮಲ್ಲಿ ಬೇಕು. ದೇವಾದಿ ದೇವತೆಗಳ ಕರಾರ ಮಾಡ್ಯಾರ ದೈತ್ರಿಗೆ. ಹೌದು ಹೌದು. ನಿಮ್ಮ ಕೈಲಿ ಬರೇ ನೀವೇ ದೇವಾದಿ ದೇವತೆಗಳ 33 ಕೋಟಿ ಇದ್ರಿ, ಖರೆ ನಿಮ್ಮ ಕೈಲಿ ಸಮುದ್ರ ಮಥನ ಮಾಡೋದಾಗಿಲ್ಲ. ಹೌದು. ಇದೇ ಪುಣ್ಯ ಭೂಮಿಯಲ್ಲಿ ಅಗಸ್ತ ಮಹರ್ಷಿಗಳು ಮಹಾಯಜ್ಞ ಮಾಡಿದ್ರು. ಆ ಯಜ್ಞದಾಗ ಒಂದು ಕುಂಭ ಹುಟ್ಟಿತು. ಆ ಕುಂಭಿನಿಂದ ಕುಂಬೇಶ್ವರ ತಿಳಿ ಜಗತ್ತದಾಗ ನಾಮಕರಣ ಆಯ್ತು. ಆ ಕುಂಬೇಶ್ವರ ಋಷಿಯಿಂದ ಈ ಪುಣ್ಯ ಕ್ಷೇತ್ರಕ್ಕೆ ಕುಂಬಾರಿ ಅಂತೇಳಿ ಜಗತ್ತದಾಗ ಹೆಸರು ಬತ್ತು. ಹೌದು 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 ಖರೆ ಇದು ಕುಸ್ತಿ ಹಗರ ಆಗಂಗಿಲ್ಲ. ಇಲ್ಲಿ ಜ್ಞಾನದ ಜಗಳ, ಜ್ಞಾನದ ಕುಸ್ತಿ ಅದ ಇಲ್ಲಿ. ಹೌದು. ಇದು ಇಟ್ಟಕ್ಕೆ ಬಿಡಂಗಿಲ್ಲನ. ತಂಗಿ, ಅಣ್ಣಗ ಬಂದ ಅವನು ಉತ್ತರ ಕೇಳಗತ್ತಿ ಸುಮ್ಮ ಹುಲಿ ಮನೆಗಿತ್ತು ಕಾಲು ಕೊಟ್ಟು ಎಬ್ಸಿದೆ ಅಂದ್ರೆ ಇದು ಕುತ್ತಿಗೆ ಹಿಡಿಲಾರದು ಬಿಡ್ತದ ತಿಳ್ಕೊಂಡಿದ್ಯಾನು? ಬಿಡಂಗಿಲ್ಲ. ತಿಳ್ಕೊ ಹೇಳೋದದ. ಹೌದು. ಕುಂಬೇಶ್ವರದಿಂದ ಈ ಪುಣ್ಯ ಕ್ಷೇತ್ರಕ್ಕೆ ಕುಂಬಾರಿ ಅಂತೇಳಿ ಹೆಸರು ಬತ್ತು. ಹೌದು. ಕುಂಬಾರಿ ಅಂತೇಳಿ ಹೆಸರು ಬರೋಕ್ಕಿಂತ ಮುಂಚಿತವಾಗಿ ಈ ಊರಿಗೆ ಹೆಸರು ಏನಿತ್ತ ಹೇಳುದು, ಈ ಊರಾಗ ಮಂಗಳಾರತಿ ಮಾಡುವುದು. ಹೌದು. ಪಿಂಟು ಮಾಸ್ತರ್ನ ಮಾತು ತಂಗಿ. ಹೌದು. ಗುರುವಿನ ಬಲ್ಲಿ ವಿದ್ಯಾ ಕಲಿತಿದ್ದಿ, ಅದೇ ಗುರುವಿನ ಹೆಂಡತಿ ಮ್ಯಾಗ ಮನಸ್ಸು ಮಾಡಿ ಅಕ್ಕಿನ ಸಂಘ ಮಾಡಿ ಬುಧ ಅನ್ನುವ ಮಗನಿಗೆ ಜನ್ಮ ಕೊಟ್ಟಿದ್ಯೋ, ನಿನ್ನ ಜನ್ಮಕ್ಕೆ ನಾಚಿಕೆರಿ ಬರುತ್ತದಿಲ್ಲ? ನಾ ಗೋಬ್ಯವ್ವ ಗೋಬ್ಯವ್ವ ನಿನ್ನ ಗಂಡಗ ನೀ ಚಂದಾಗಿ ಇಟ್ಟಿದೆ ಅಂದ್ರೆ ಇದ್ಯಾಕೆ ಬರ್ತಿತ್ತ ಯವ್ವ? ನಿನ್ನ ಗಂಡಗ ನೀ ಚಂದಾಗಿ ಅವ ಮೊದಲೇ ಹಿಂಗ ಅದಾನ ತಿಳ್ಕೊಂಡು ಅಟ್ಟೆ ತಾಯಿ ಬಾಗಿದ್ರೆ ನಿಮ್ಗೆ ಹಾಕಿದ ಯಾಳಿ ಬರ್ತಿತ್ತು. ಹೌದು. ಅದಕ್ಕೆ ಹೇಳಿದ ಗೊಬ್ಬ್ಯವ್ವ, ಇನ್ನು ಹೋಗದ ಹೈರಾಣ್ಯವ್ವ. ಮಲಕಾರ ಸಿದ್ಧರ ಬಲಿ ಸಿಕ್ಕಿದೆ ಅಂದ್ರೆ ನೀನು ನಸ್ಕಿನ ನಾಲ್ಕಕ್ಕೆ ಧರ್ಮದ ಕಟ್ಟಿ ಮ್ಯಾಗ ನ್ಯಾಯ ಅದ ಯವ್ವ. ಹೌದು. ಇಲ್ಲಿ ಗೆನಿಸಿದ್ದ ಮುತ್ಯಾನ ಕಮಿಟಿ ಅವರು ಬಾಬು ಮಾರಾಯವರು ಬಂದೆ ನ್ಯಾಯ ಯವ್ವ. ಹೌದು. ಅಲ್ಲಿ ತನ ನೀನು ಅವ್ವ, ನಾನೊಬ್ಬವ್ವ. ಹೌದು. ಒಳೆ ಕೂಡಿದ್ರಿ ನೀವು. ಇದು ಮಲಕಾರ ಸಿದ್ಧಗ ಸುಮ್ಮ ಹೆಂಡ ಸಿದ್ಧರಲ್ಲಿ ಪುಂಡ ಪದವಿ ಅದ ತಂಗಿ ನನಗ. ಹೌದು. 12,000 ದಂಡಿಗೆ ಹೊಡೆದು ಎಬಸ್ತಂದ್ರ ನಿನ್ನ ಗಂಡಗೆ ಎಬ್ಸಕ್ ಹೋತ ನಂದಿಲ್ಲತ್ತೆ ತಿಳ್ಕೊಂಡಿದ್ಯಾನು? ಆದರೂ ಗೌತಮನ ಹೆಂಡತಿ ಮ್ಯಾಗ ಮನಸ್ಸು ಮಾಡಿ ನಾಕಾಗೋಕ್ಕಿಂತ ಮುಂಚಿತವಾಗಿ ಕೋಳೆಯಾಗಿ ಕೂಗಿ ಗೌತಮಗ ಹೊಳಿ ನೀರು ತರ್ಲಕ್ ಹಚ್ಚಿ ನೀ ಗೌತಮನ ರೂಪ ತೊಟ್ಟು ಅಂತ ಪವಿತ್ರವಾದಂತ ಋಷಿ ಹೆಂಡತಿಗೆ ಕೂಡಿ ಕೆಟ್ಟಿದೆಯಲ್ಲೋ ಮಹಾಮೂರ್ಖ. ಪಂಡಿತರಿಗೆ ಕುಂಬಾರಿಗೆ ಏನು ಸುತ್ತಮುತ್ತಲ ಸಂಘದ ವತಿಯಿಂದ ಇದು 2ನೇ ಸಂಧಿಯಿಂದ ತಮ್ಮೆಲ್ಲರಿಗೆ ಕೂಡ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಹೇಳ್ತಾರ ಮಹಾತ್ಮರು. ಏನತ್ರಿಪ್ಪ?
ಹೊತ್ತಿಗೊದಗಿದ ಮಾತು ಸತ್ತವ ಎದ್ದಂತೆ. ಹೌದು ಹೊತ್ತಾಗಿ ನುಡಿದ ಮಾತು ಕೈ ಜಾರಿದ ಮುತ್ತಿನಂತೆ ಸರ್ವಜ್ಞ. ಹೌದು ಇದನ್ನೇ ಯಾಕೆ ಹೇಳ್ಯಾರಿಪ್ಪ ಮಾತಾ? ಇದು ಏನ ನಿನಗ ಹೇಳ ಏನ ಸುಮಿತ್ರಾಗ ಹೇಳಿ ನನಗ ತಿಳಿಯಲ್ದು. ಯಾರಿಗೆ ಹೇಳ್ತೀರಿಪ್ಪ? ಈಶಾ ಕಡೆ ಲಕ್ಷಡ್ರಿ. ಹೌದು ಅನುಭವದಿಂದ ಮಾತಾಡುವಂತ ಮಾತು ಮಾತಾಡಿದ್ರ ಸತ್ತವ ಎದ್ದಂಗಾಗಿರ್ಬೇಕಂತ ಮಾತು ಇಲ್ಲಿ ಬಿತ್ತಬೇಕಾಗ್ಯದ. ಹೌದು 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 ಸತ್ತವ ಅಂದ್ರೆ ಯಾರಿಗಿರ್ಬೇಕು? ಯಾರಿಗ್ರಿಪ್ಪ? ಶ್ರೇಷ್ಠವಾದ ಅರಿವಿನ ಜಲಮಕ್ಕ ಹುಟ್ಟಿ ಬಂದು ಯಾವ ಇದ್ದು ಕೂಡ ಸತ್ತಂಗದನ ನೋಡು ಅವನಲ್ಲಿ ಪರಿಜ್ಞಾನ ಬರಬೇಕನ್ನಂಗ ಅರ್ಥದ ಬಂಧುಗಳೇ. ಹೌದು 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 ಹೊತ್ತಿಗೆ ಒದಗಿದ ಮಾತು ಸತ್ತವ ಎದ್ದು ಬಂದಂತೆ. ಹೊತ್ತಾಗಿ ನುಡಿದ ಮಾತು ಕೈ ಜಾರಿದ ಮುತ್ತಿನಂತೆ ಸರ್ವಜ್ಞ. ಹೌದು ಮಾತ ಆಡಿದ್ರೆ ಹೋಯ್ತು, ಮುತ್ತ ಒಡೆದ್ರೆ ಹೋಯ್ತು. ಹೌದು 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 ಸುಮಿತ್ರಾಬಾಯಿ ನೀ ಅಂದಿ ನೋಡು. ಏನತ್ತ? ನಮ್ಮ ಕುಂಬಾರಿದ ಮುಂದ ಹಾಡುವ ಅಣ್ಣ ಯಾವಾಗನು ಮಾರಿ ಧಮ್ಮ ಮಾಡ್ಕೋತೆ ಇರುತ್ತಿದ್ದ. ಇವತ್ತು ಒಳ್ಳೆ ನಗಮುಖದಿಂದ ಅದಾನಂದ್ರ ಇಲ್ಲಿ ವೈನಿ ಬಂದಾಳ. ಹೌದಿಲ್ಲ? ತಂಗಿಗೆ ಹೇಳೋದದ ಏನತ್ತ? ಅಣ್ಣನ ಹೆಸರಂತೂ ನನಗ ಗೊತ್ತಿಲ್ಲ ಅಂದ ಬಳಕ ತೆಳಿಗೆ ನಾವ್ ಏನ್ ಹೇಳ್ದ? ಏನತ್ತ? ಅವ ಉಂಡ್ಯಪ್ಪ ಉಂಡ್ಯಪ್ಪ. ಮುತ್ತಿನ ಬೆಲೆ ಮುತ್ತುಗಾರನೇ ಬಲ್ಲ, ಕತ್ತಿ ಕಾಯವಾಗ ತಿಳಿಯುವುದಿಲ್ಲ. ಹೌದು ಹೌದು ಎತ್ತಿಗೆ ಒಪ್ಪಂತ ಕಾರುಣಿ ಹಬ್ಬ, ಕತ್ತಿಗೆ ಒಪ್ಪಲ್ಲ ತಿಳಿ ಮಹಾತ್ಮರು ಹೇಳುತ್ತಾರ. ಹೌದು 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 ನೋಡ್ರಿ, ಮುತ್ತು ರತ್ನದ ಬೆಲೆ ಮುತ್ತುಗಾರನೇ ಮಾಡ್ತಾನ ಹೊರತಾಗಿ ಕತ್ತಿ ಕೈಯವನ ಕೈಯಾಗ ಮುತ್ತಿನ ಬೆಲೆ ಹೇಳಂದ್ರ ಕೊಟ್ರ ಅದು ಹೇಳತ್ತಾನೆ ಅನವ? ಆಗುದಿಲ್ಲ. ಆ ರತ್ನದ ಬೆಲೆ ಮುತ್ತಿನ ಬೆಲೆ ಕತ್ತಿ ಕಾಯವ ಹೇಳಂಗಿಲ್ಲ. ಹೌದು ಕಾರುಣಿ ಹಬ್ಬದ ದಿನ ಎತ್ತುಗಳಿಗೆ ತೊಳಿತೇವು. ಹೌದು ಹೌದು ಇಲ್ಲೆಲ್ಲ ರೈತರೇ ಇದ್ದೇವು ನಾವು. ಹೌದಿಲ್ಲ? ಹೌದು ಎತ್ತುಗಳಿಗೆ ತೊಳೆದು ಕೋಡ ಸವರುತ್ತೇವು, ಕೋಡಿಗೆ ಶುಗರುಪ್ ಹಚ್ತೇವು, ಮೈಗೆ ಬಣ್ಣ ಹಚ್ತೇವು, ಜೂಲ್ ಹಾಕತೇವು, ಗೊಂಡೆ ಹಾಕತೇವು. ಹೌದು ಎತ್ತಿಗೆ ಕಾರುಣಿ ಹಬ್ಬ ಶೃಂಗಾರ ಮಾಡುತ್ತೇವು, ಕೊಳ್ಳಾಗ ಗೆಜ್ಜೆ ಹಾಕಿ. ಹೌದು ಹೌದು ಮಾಡ್ತೇವು. ಅದೇ ಕಾರುಣಿ ಹಬ್ಬ ಎತ್ತಿಗೆ ಶೃಂಗಾರ ಮಾಡೋದು, ಒಂದು ಕತ್ತಿಗೆ ಶೃಂಗಾರ ಮಾಡಿದ್ರ ಒಪ್ಪುದಿಲ್ಲ ಅದಕ್ಕ. ತಮ್ಮ ಸುಮಿತ್ರಾಬಾಯಿ ಸಂಗಟ ತೆಳಗ ಯಾವಾದ ಮಾತು ಹ್ಯಾಂಗ ಮಾತಾಡಬೇಕು ಗೊತ್ತಿರಬೇಕು. ಇವ ಉಂಡ್ಯಪ್ಪ ಅಲ್ಲ, ತಿಂಡ್ಯಪ್ಪ. ಏನು 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 ಇದು ಗೊತ್ತಾಗ್ಬೇಕು ನಿನಗ. ನೀ ಏನ್ ಇಂತ ಮಾತು ಮಾತಾಡ್ತೀನಿ ನೋಡು, ಇದ್ರಾಗ ಎತ್ತದ ಕೈ ಅಳಗಿ ಪಿಂಟು ಮಾಸ್ತರ್ ಮತ್ತ. ಹೌದು ನೀವ್ ಒಂದ್ ಹಾದಿ ಬಿಟ್ಟಿ ಅಂದ್ರ ನಾ 100 ಹಾದಿ ಬಿಡ್ತ. ಹೌದು ಹೌದು ಮಗಲಾಗ ತಂಗಿ ಹೇಳತ್ತೇಳಿ ಏನೋ ಮಾತಾಡಿದ ವಿಚಾರ ಮಾಡಿ ಮಾತು ಬಿತ್ತು. ಹೌದು ಹೌದು ತಮ್ಮ, ಇವ ಉಂಡ್ಯಪ್ಪ ಅಲ್ಲೋ. ಯಾರಪ್ಪ ತಿಳ್ಕೊಂಡ ನಾವ ಮತ್ತೊಮ್ಮೆ ಹೇಳೋದು ಏನ ಗರಜದ? ಹೌದು ತಿಳಿದೇ ಹೋಗ್ಯದ ಇದ್ರಾಗ. ಹೌದಿಲ್ಲ? ಹೌದು ಹೇಳುದದ ವಿಷಯ. ಒಂದು ದೇವರ, ಇನ್ನೊಂದು ದೈತ. ಹೌದು ದೇವರ ಶ್ರೇಷ್ಠ ಏನ ದೈತ ಶ್ರೇಷ್ಠ ವಿಷಯದ. ಹೌದು ಭಕ್ತಿ ಇಟ್ಟು ಕುಂಬಾರಿ ಘೇನಶುದ್ಧ ಮುತ್ಯಾಗ ಕೈ ಮಾಡಿ ಕರಿ. ಹೌದು ಮುಮ್ಮೆಟ್ಟಿ ಗುಡದಾಗ ಅಮಶುದ್ಧ ಮುತ್ಯಂದಾದ ಜ್ಞಾನದ ಜರಿ. ಹೌದು ಆಳಿಗೆ ಪಿಂಟು ಮಾಸ್ತರ್ ಗಂದಾರ ಮದಗೊಂಡ ಮುತ್ಯನ ಮರಿ. ಇವತ್ತ ಘೇನಶುದ್ಧ ಮುತ್ತನ ಪೂಜೆ ಆಗರದ ಒಳಗ ಸುಮಿತ್ರಾಬಾಯಿ ಹೇಳಿದಂತ ವಿಷಯಕ್ಕೆ ಹರಿತ ಕಾರುಣಿ ಎತ್ತಿಗೆ ಹರದಂಗ ಕರಿ. ಹೌದು 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 ತಂಗಿ, ಇದು ಗೋಟೆ ಆಡೋರು ಮ್ಯಾಲ ತಿಳಿದಿದಿ. ಎಚ್ಚರ್ಲಿ ಮಾತಾಡ್ಯವ್ವ, ಏನು ಮಾತಾಡ್ಬೇಕನ್ನೋದು ಮೊದಲು ನಮ್ಮಲ್ಲಿ ಬೇಕು. ಹೌದು ಕರ್ತಾಯುಗ ಬಂಗಾರ ವರ್ಣ ಇತ್ತು. ಹೌದು ದ್ವಾಪಾರ ಯುಗ ಬೆಳ್ಳಿ ವರ್ಣ ಇತ್ತು. ಹೌದು
ಕರ್ತಾಯುಗ ಬಂಗಾರ ವರ್ಣ, ತ್ರೇತಾಯುಗ ಬೆಳ್ಳಿ ವರ್ಣ, ಹಾ ಹಾ ದ್ವಾಪಾರ ಯುಗ ತಾಮ್ರ ವರ್ಣ ಬತ್ತು. ಇದು ಕಲಿಯುಗ ಕೆಬ್ಬಣ ವರ್ಣದ. ಹೌದು 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 ಕರ್ತಾಯುಗದಾಗ ಮನುಷ್ಯನ ಶರೀರ ಎಟ್ಟಿತ್ತು? ಎಟ್ರಿಪ್ಪ 28 ಮೊಳದ ಶರೀರ ಇತ್ತು. ಹೌದು ಕರ್ತಾಯುಗದಾಗ ಎಟ್ಟಿತ್ತು? 28 ಮೊಳದ ಶರೀರ. ಹೌದು ತ್ರೇತಾಯುಗದಾಗ 28ದ ಅರ್ಧ 14 ಮೊಳ ಬತ್ತು. ಹೌದು ದ್ವಾಪಾರ ಯುಗದಾಗ 14 ಮೊಳ ಹೋಗಿ ಅರ್ಧ 7 ಮೊಳ ಬತ್ತು. ಹಾ ಹಾ ಇದು ಕಲಿಯುಗ ಅದ. ಇದು ಕೆಬ್ಬಣ ವರ್ಣದ. 7 ಮೊಳದ ಶರೀರ ಹೋಗಿ 3.5 ಮೊಳದ ಶರೀರ ಉಳಿತು. ಹೌದು ಹೌದು ಕರ್ತಾಯುಗದಾಗ ಆಯುಷ್ಯ 1,00,000 ವರ್ಷ ಇತ್ತು. ತ್ರೇತಾಯುಗದಾಗ 1 ಶೂನ್ಯ ಕಮ್ಮಾಗಿ 10,000 ವರ್ಷಕ್ಕೆ ಬತ್ತು. ಹೌದು ದ್ವಾಪಾರ ಯುಗದಾಗ 1 ಶೂನ್ಯ ಕಮ್ಮಾಗಿ 1000 ವರ್ಷಕ್ಕೆ ಬತ್ತು. ಹಾ ಹಾ ಇದು ಕಲಿಯುಗ 1000 ವರ್ಷದೊಳಗಿಂದ 1 ಶೂನ್ಯ ಕಮ್ಮಾಗಿ 100 ವರ್ಷಕ್ಕೆ ಬಂದದ. ಹೌದು ಹೌದು ಮನುಷ್ಯನ ಆಯುಷ್ಯ ಎಷ್ಟು ಬಂದದ? 100 ವರ್ಷ. ಹೌದು ಅಟ್ಟೆ ಅಲ್ಲ, ಕರ್ತಾಯುಗದಾಗ ದೇವ ದೈತ್ರು ಬ್ಯಾರೆ ಬ್ಯಾರೆ ಲೋಕದಾಗ ಇರುತ್ತಿದ್ರು. ಹೌದು ನಾರಾಯಣ ಬ್ಯಾರೆ ಲೋಕದಾಗ, ಹಿರಣ್ಯ ಕಶ್ಯಪ ಬ್ಯಾರೆ ಲೋಕದಾಗ. ಹೌದು ಹೌದು ತ್ರೇತಾಯುಗದಾಗ ಒಂದೇ ಲೋಕದಾಗ ಇರುತ್ತಿದ್ರು. ಹಾ ಹಾ ರಾಮ ರಾವಣ. ಹೌದು ದ್ವಾಪಾರ ಯುಗದಾಗ ಒಂದೇ ಮನ್ಯಾಗ ಬಂದ್ರು. ಹಾ ಹಾ ಧರ್ಮರಾಜ ದುರ್ಯೋಧನ. ಹೌದು ಆದ್ರೆ ಇದು ಕಲಿಯುಗದ ಒಂದೇ ಮನ್ಯಾಗ ಅಲ್ಲ, ಒಂದೇ ಶರೀರದೊಳಗದಾರ. ಹೌದು 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 ಮನುಷ್ಯ ಆಡದವಲ್ಲ, ಹಾ ಹಾ ಒಳಗೊಂದು ಹೇಳತ್ತದ, ಹೊರಗೊಂದು ಹೇಳತ್ತದ. ಹೌದು ಹೌದು ಹೊರಗು ಒಂದು ಮಾಡುದು ಬ್ಯಾರೆ, ಹೊರಗೊಂದು ಮಾಡುದು ಬ್ಯಾರೆ. ಹೌದು ನೋಡ್ರಿ, ದೇವ ದೈತ್ಯರ ವಾದ ನಡೆದಾದ. ತಂಗಿ ನೀ ಯಾನ್ ಹಿಡ್ಕೊಂಡಿ? ಹಾ ಹಾ ದೇವತರ ಪಾಲ ನಿನ್ನ ಪಾಲಿಗೆ ಹಿಡ್ಕೊಂಡಿ. ಹೌದು ಯಾವ ಕಶ್ಯಪ ಋಷಿಗೆ ದಿತ್ತಿ ಆದಿತ್ಯ ಇಬ್ರು ಹೆಂಡ್ರು. ಹೌದು ಕಶ್ಯಪ ಋಷಿಗೆ ಇಬ್ರೇ ಹೆಂಡ್ರ ಅಲ್ಲ, 14 ಮಂದಿ ಹೆಂಡ್ರ. ಯಾರು? ಕಶ್ಯಪ ಋಷಿಗೆ 13 ಮಂದಿ ಹೆಂಡ್ರು. ಹೌದು ಅದರೊಳಗೆ ದಿತ್ತಿ ಆದಿತ್ಯ ಒಬ್ಬಕ್ಕೆ ಹೊಟ್ಟಿಲಿ ದೇವತ್ರ ಹುಟ್ಟಿದ್ರು, ಇನ್ನೊಬ್ಬಕ್ಕೆ ಹೊಟ್ಟಿಲಿ ದೈತ್ಯರು ಹುಟ್ಟಿದ್ರು. ಹೌದು ಇವರು ಸೌತಿ ಮಕ್ಕಳೇ ಅಣತಮ್ಮರದಾರ. ಹೌದಲ್ಲ? ಹೌದು ಅಣತಮ್ಮರದಾರ. ಪರಮಾತ್ಮನ ಬಲ್ಲಿ ಮೃತ್ಯು ಸಂಜನೆವರೆ ವಿದ್ಯೆ ಇತ್ತು. ದೇವತ್ರ ಗುರು ಯಾರು? ದೈತ್ಯರ ಗುರು ಶುಕ್ರಾಚಾರ್ಯ ಬಲ್ಲಿ ಆ ವಿದ್ಯೆ ಹೋಯ್ತು. ಹೌದು ಹೌದು ನೋಡ್ರಿ, 33 ಕೋಟಿ ದೇವತ್ರ ಗುರು ಬೃಹಸ್ಪತಿ, 66 ಕೋಟಿ ದೈತ್ಯರ ಗುರು ಶುಕ್ರಾಚಾರ್ಯ. ಹಾ ಹಾ ಹೌದಲ್ಲ? ಹೌದು ಶುಕ್ರಾಚಾರ್ಯ ಬಲ್ಲಿ ವಿದ್ಯಾ ಪರಮಾತ್ಮ ಕೊಟ್ಟನಂತೇಳಿ ನೀ ಹೇಳಿದಿ. ಹೌದು ನಾನ್ ನಿನಗೊಂದಿಲ್ಲಿ ಕೇಳತ್ತ, ದೇವಾದಿ ದೇವತ್ರ ಗುರು ಇದ್ದಂತ ಬೃಹಸ್ಪತಿ ಹೊಟ್ಟಿಲಿ ಮಗ ಹುಟ್ಟಿ ಬಂದಿದ. ಅವನ ಹೆಸರು ಕಚ್ಚದೇವ. ಹೌದು ಅವನ ಹೆಸರೇನು? ಕಚ್ಚದೇವ. ಆ ಕಚ್ಚದೇವನಿಗೆ ಮೃತ್ಯು ಸಂಜನೆ ವಿದ್ಯಾ ಕಲಿಲಿಕ್ಕೆ ಶುಕ್ರಾಚಾರ್ಯ ಬಲ್ಲಿ ಹಚ್ಚುಟಬೇಕಂತೇಳಿ ದೇವಾದಿ ದೇವತೆಗಳು ಮೀಟಿಂಗ್ ಮಾಡಿ ದೈತ್ಯರ ಗುರು ಶುಕ್ರಾಚಾರ್ಯ ಬಲ್ಲಿ ಯಾಕೆ ಹಚ್ಚುಟದಿ? ಹೌದು 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 ನಿನಗ್ ಕೇಳತ್ತ, ಪರಮಾತ್ಮನ ಬಲ್ಲಿ ಆ ವಿದ್ಯೆ ಇತ್ತಿಲ್ಲ. ಹಾ ಹಾ ನನ್ನ ಬಲ್ಲಿ ಬರು ಕೊಳ ಮ್ಯಾನ ಬಿತ್ತು, ನಾ ದೈತ್ಯಿದ್ದ. ಹೌದು ಏ ತಂಗಿ, ಸಮುದ್ರ ಮತನಾಗುವ ಸಮಯದೊಳಗ ಹಾ ಹಾ ಬಾಲಿನ ಕಡೆ ನೀವು ಆಗೇರಿ, ಸರ್ಪದ ಮಾರಿ ಕಡೆ ನಮಗ ಬಿಟ್ಟಿರಿ. ಹೌದು ವಾಸುಕಿ ಎಂಬ ಸರ್ಪ ಮಂದಾರ ಎಂಬುದು ಪರ್ವತ ಕಡಗೋಲ ಮಾಡಿ, ವಾಸುಕೆಂಬುವ ಸರ್ಪ ಹಗ್ಗ ಮಾಡಿ, ಹೌದು ವಿಷ್ಣು ಪರಮಾತ್ಮ ಏನಾದ ಆಮ್ಯಾಗಿ ತೆಳಗ ಆ ಪರ್ವತ ಹಿಡ್ದಾನ. ಹೌದು ಹೌದು 14 ರತ್ನಗಳು ಆ ಸಮುದ್ರದ ಹೊರಗೆ ತೆಗೆದಿತ್ತು. ದೇವ ದೈತರು ಸಮುದ್ರದಲ್ಲಿ ಏನು ಮಾಡ್ಯಾರ? ಮಥನ ಮಾಡಿದ್ರು. ಹೌದು ಖರೆ ನಿನಗ ನಾ ಇಲ್ಲೊಂದು ಕೇಳ್ತ, ಆತ್ಮ ಸಾಕ್ಷ್ಯದಿಂದ ವಿಷಯ ಬಳಕೆ ಆಗಿರ್ಬೇಕು. ಹಾ ಹಾ ಏನ ಕೇಳುದದ? ಏನ್ರಿಪ್ಪ?
ದೇವಾದಿ ದೇವತೆಗಳ ಕರಾರ ಮಾಡ್ಯಾರ ದೈತ್ರಿಗೆ. ಹೌದು ಹೌದು ನಿಮ್ಮ ಕೈಲಿ ಬರೇ ನೀವೇ ದೇವಾದಿ ದೇವತೆಗಳ 33 ಕೋಟಿದ್ರಿ ಖರೆ ನಿಮ್ಮ ಕೈಲಿ ಸಮುದ್ರ ಮಥನ ಮಾಡೋದಾಗಿಲ್ಲ. ಹೌದು ನಮಗ್ ಏನಂದ್ರಿ ಸಮುದ್ರ ಮಥನ ಮಾಡುದದ ಏನ ರತ್ನ ಮುತ್ತುಗಳು ಹೊಣತವೆಲ್ಲ ನಿಮಗೆ ಅಂದ್ರಿ ಅವ್ಯಾನ ನಮಗ ಬೇಡ, ಅಮೃತ ಏನದ ಅದು ನಮಗ ಬೇಕಂತೇಳಿ ಕರಾರ ಮಾಡಿಕೊಂಡಿದ್ದೇವ್ ನಾವು. ಹೌದು ದೈತ್ರು ಕರಾರ ಮಾಡ್ಕೊಂಡ್ರ. ಕರಾರ ಮಾಡ್ಕೊಂಡ ಬಳಕ ಯಾವಾಗ ಆ ಸಮುದ್ರ ಮಥನ ಆಯ್ತು ಅಲ್ಲಿ ಅಮೃತ ಹುಟ್ಟ್ಯಾದ. ಹೌದು ಮತ್ತ ನೀ ಮಾತು ಕೊಟ್ಟಂಗ ನಡಿಬೇಕಿತ್ತು ಏನಿಲ್ಲೋ. ಹೌದು ಹೌದು ದೇವತೆಗಳ ಧರ್ಮ ಇಲ್ರಿ. ಹಾ ಹಾ ನೀ ಸಾತ್ವಿಕ ಗುಣದಕ್ಕಿ ನಾ ತಾಮಸಿ ಗುಣದವ. ಹೌದು ದೈತರಲ್ಲಿ ತಾಮಸಿ ವೃತ್ತಿ ಅದ, ದೇವತ್ರಲ್ಲಿ ಸಾತ್ವಿಕ ವೃತ್ತಿ ಅದ. ಹೌದು ನಿನಗ ಕೇಳ್ತ ಕೊಟ್ಟ ಮಾತಿನಂತೆ ನಡಿ ಧರ್ಮ ನಿಂದ ಆದ ಏನ ಇಲ್ಲೋ. ಹೌದು ಕೊಟ್ಟ ಮಾತಿನಂತೆ ನೀ ನಡಿಬೇಕಾಗಿತ್ತಂದ್ರ ದೇವ ದೈತರ ಸಮುದ್ರ ಮತನಾಗುವ ಸಮಯದಾಗ ಯಾನ್ ಅಮೃತ ಹುಟ್ಟ್ಯಾದ ಆ ಅಮೃತ ನಮಗ ಕುಡಿಬೇಕಾಗಿತ್ತು. ನಿನ್ನ ಜನ್ಮಕ್ಕೆ ನಾಚಿಕೆ ಬರಬೇಕು, ಶಿರಿ ಹುಟ್ಟಾಕಿದ್ದಿ. ಹೌದು ಹೌದು ವಿಷ್ಣು ಪರಮಾತ್ಮ ಇಲ್ಲ, ಹಾ ಶಿರಿ ಹುಟ್ಟು ಮೋಹಿನಿ ಆಗಿದೆ. ದೇವತರ ಕುಲಕ್ಕೆ ನಾಚಿಕೆ ಬರಬೇಕು ನಿಮಗ. ಹೌದು ಕೊಟ್ಟು ಮಾತನಾಡಿಸಿಲ್ಲ. ನೀವು ದೇವಾದಿ ದೇವತೆಗಳಿಗೆಲ್ಲ ಅಮೃತ ಕೊಟ್ಟು ನಮಗ ಮೋಸ ಮಾಡಿರಿ ಅಂದ್ರ ಧರ್ಮ ನಿಮ್ಮಲ್ಲಿ ಅದೋ ಏನ ನಮ್ಮಲ್ಲಿ ಅದ. ಮೂಲ ಪೀಠಿಕ ಅದಿದು. ಹೌದು ಹೌದು ಇದಿಟ್ಟೆ ಬೇಡ, ಇನ್ನೊಂದು ಮಾತ ಕೇಳತ್ತ. ಯಾವ್ದ್ರಿಪ್ಪ ಮಾತಾ? 33 ಕೋಟಿ ದೇವತ್ರ ಗುರು ಬೃಹಸ್ಪತಿ ಬಲ್ಲಿ ಚಂದ್ರ ವಿದ್ಯಾ ಕಲಿತಿದ್ದ. ಹೌದು ಇವನು ದೇವರೇ ಇಲ್ಲ, ಹಾ ಹಾ ಚಂದ್ರ ವಿದ್ಯಾ ಕಲಿತಿದ್ದ. ಹೌದು ಕೆಲವು ವರ್ಷ ಗತಿಸಿ ಹೋಯ್ತು, ವಿದ್ಯಾದೊಳಗ ಪಥಪೂರ್ಣ ಆದ. ಗುರು ಕಾಣಿಕೆ ಏನು ಬೇಕು ಹೇಳಂದ ಬಳಕ ತಾರಾ ಗುರು ತಾಯಿ ಅದಾಳ, ಬೃಹಸ್ಪತಿ ಹೆಂಡತಿ ತಾರಾ ಮನಿ ಒಳಗದಾಳ. ಆಕಿ ಏನು ಬೇಡ್ತಾಳ, ಬೇಡಿದೆ ಕೊಡು ಅಂದಾಗ ಹಾ ಹಾ ನಿನಗ ನಾ ಇಲ್ಲಿ ಕೇಳುತ್ತ, ನೀ ಚಂದ್ರ ದೇವರಿದ್ದಿ. ಹೌದು ನೀ ಚಂದ್ರ ದೇವರಿದ್ದಿ. ಹೌದು ಗುರುವಿನ ಬಲ್ಲಿ ವಿದ್ಯಾ ಕಲಿತಿದ್ದಿ. ಅದೇ ಗುರುವಿನ ಹೆಂಡತಿ ಮ್ಯಾಗ ಮನಸ್ಸು ಮಾಡಿ ಅಕ್ಕಿನ ಸಂಘ ಮಾಡಿ ಬುಧ ಅನ್ನುವ ಮಗನಿಗೆ ಜನ್ಮ ಕೊಟ್ಟಿದ್ಯೋ. ನಿನ್ನ ಜನ್ಮಕ್ಕೆ ನಾಚಿಕೆರಿ ಬರ್ತದಿಲ್ಲ. ಹಾ ಹಾ ವಿಷಯ ಒಂದೊಂದು ಹ್ಯಾಂಗ ಬಿಡಿಸೋದು ನೋಡ್ರಿ. ಹೌದು ವಿಷ್ಣು ಪರಮಾತ್ಮ ಜಗತ್ತದ ಒಡೆಯನೇ ಅದಾನ. ಹೌದು ಪರಮಾತ್ಮನ ಜೊತೆ ತನ್ನ ಮಗ ಜಲದಾಗ ಹುಟ್ಟಿ ಬಂದಿದ್ದ ಜಾಲೇಂದ್ರ ದೈತನಸ್ಕೊಂಡಿದ್ದ. ಹೌದು ಹೌದು ಜಾಲೇಂದ್ರ ದೈತನ ಜೊತೆ ಜಲಂಧರ ದೈತನ ಜೊತೆ ಪರಮಾತ್ಮನ 14 ದಿನ ಯುದ್ಧ ನಡೀತು. ಹೌದು ಕರೆ ಹೆಂಡತಿ ಯಾನಿದ್ದಳು, ಪತಿವ್ರತ ಇದ್ದಳು. ಹೌದು ಹೆಂಡತಿ ಪತಿವ್ರತ ಇದ್ದಳು. ಹೌದು ಜಲಂಧರ ತನ್ನ ಗಂಡಗೆ ಹ್ಯಾಂಗ ಹೂವಿನ ಹಾರದ ನೋಡ್ರಿ, ಇಂಥದ ಒಂದು ಕೊಳ್ಳಾಗ ಹೂವಿನ ಹಾರ ಹಾಕಿಳಕ್ಕಿ. ಹೌದು ಹೌದು ಯಾರು? ಪತಿವ್ರತ ಹೆಂಡತಿ, ಜಲಂಧರನ ಹೆಂಡತಿ. ಹೌದು ಅವಳ ಹೆಸರ ವೃಂದ. ಜಲಂಧರನ ಹೆಂಡತಿ ಹೆಸರ ವೃಂದ. ಹೌದು ಗಂಡಿಗೆ ಒಂದು ಹೂವಿನ ಹಾರ ಹಾಕ್ಯಾಳ. ಹೇಳತ್ತಾಳ, ಎಲ್ಲಿ ತನ ನನ್ನಲ್ಲಿ ಪತಿವ್ರತ ಧರ್ಮದ ಅಲ್ಲಿ ತನ ನಿನ್ನ ಕೊಳ್ಳಾಗ ಹಾಕದ ಹೂವು ಒಟ್ಟ ಬಾಡಂಗಿಲ್ಲ. ಹೋಗು, ನಿನಗ ಸದಾ ಜಯ ಆಗತ್ತದ. ನನ್ನಲ್ಲಿ ಎಲ್ಲಿ ತನ ಪತಿವ್ರತ ಅದ ಅಲ್ಲಿ ತನ ನಿನಗ ಕೊಳ್ಳಾಗ ಹೂವು ಯಾವಾಗ ಬಾಡತದ ಅವಾಗ ನಿನ್ನ ಮರಣ ಬತ್ತತೆ ತಿಳ್ಕೊ ಅಂತೇಳಿ ಒಂದು ಹೂವಿನ ಹಾರ ಹಾಕಿಳು. ಹೌದು 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 ಲಕ್ಷಡ್ರಿ ಬಂಧುಗಳೇ, ದೇವದೈತ್ರದ ಜಗಳ ಹತ್ಯಾದ. 14 ದಿವಸ ಯುದ್ಧ ಇತ್ತು ಪರಮಾತ್ಮನ ಜೊತೆ. ಜಲಂಧರ ದೈತಂದು ಏನು ಮಾಡಿದ್ರ ಹಠಾಂಸರ ಆದ ಜಲಂಧರ ದೈತ. ಹೌದು ಅವಾಗ ಮಹಾದೇವ ವಿಚಾರ ಮಾಡಿ ವಿಷ್ಣುಗಂಧ, ಜಲಂಧರ ದೈತನ ಮಡದಿ ಇದ್ದಂತವ್ರು ಅಂದ ಪತಿವ್ರತ. ಆಕೆ ಪತಿವ್ರತ ತಾಕತ್ತದಿಂದ ಜಲಂಧರನ ತಾಕತ್ ಹೆಚ್ಚಾಗಲಾಗತ್ತದ, ಅವನಿಗೆ ಮರಣ ಬರಲಾಗ್ಯದ. ಆಕಿನ ಪತಿವ್ರತ ಕೆಡಸತ್ತೇಳಿ ವಿಷ್ಣುಗ್ ಹಚ್ಚುಟ್ಟಿದಿ ಮಹಾದೇವ ನೀನೇ. ಹೌದು ವಿಷ್ಣು ಜಲಂಧರನ ಹೆಂಡತಿ ವೃಂದಾನ ಮನೆಗೆ ಹೋಗಬೇಕಂದ್ರೆ ಹಂಗೆ ಹೋಗಿಲ್ಲ. ವಿಷ್ಣು ಜಗತ್ತದ ಒಡೆಯನೇ ಇದ್ದ. ಜಲಂಧರನ ರೂಪ ತೊಟ್ಟು ಅವನ ಹೆಂಡತಿ ಬಲ್ಲಿ ಹೋದ. ಹೌದು ಹೌದು ಆ ದೈತ್ಯ ಇದ್ದಂತ ಜಲಂಧರನ ಹೆಂಡತಿ ಜೊತೆ ವಿಷ್ಣು ಪರಮಾತ್ಮ ಕೂಡದ. ಇಲ್ಲಿ ಜಲಂಧರ ದೈತನ ಕೊಳ್ಳಾನ ಹೂವ ಬಾಡದಗತ್ತು.
ಹೌದು ಏನ್ ಹಾರದ ನೋಡು ಬಾಡಲಗತ್ತು. ಹೌದು ಅವಾಗ ಜಲಂಧರದೈತ ಗಾಬರಿಗೆ ಬಿದ್ದ. ಅವನಿಗೆ ಅಲ್ಲಿ ಮರಳು ಬತ್ತು. ವೃಂದ ತಿಳ್ಕೊಂಡ್ಳು ನಾ ಪತಿವ್ರತ ಇದ್ದತೆ ತಿಳಿದಿದ ಕರೆ ಇಷ್ಟು ಮೋಸ ಮಾಡಿ ನನ್ನ ಗಂಡನ ರೂಪ ತೊಟ್ಟು ನನಗ ಮೋಸ ಮಾಡಿ ಬಲಾತ್ಕಾರ ಮಾಡಿ ಕೂಡ್ಯಾನಂದ್ರ ಕಲ್ಲಾಗಿ ಬೀಳ್ಳೆ ತಿಳಿ ಶ್ರಾಪ ಕೊಟ್ಟ ಬಳಕ ಕಲ್ಲಾಗಿ ಬಿದ್ದ ಕಿದ್ದಿ ತಂಗಿ. ಕಲ್ಲ ಮುಂದೆ ಇಷ್ಣುಗ ಯಾರು ಎಬಸ್ಕೊಂಡು ಒಯ್ದ್ರ ಮುಂದಿನ ಸಂಧಿಗೆ ವಿಷಯ ಬಿಡುಗಡೆ ಆಗಿರಬೇಕು. ಹೌದು 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 ನೀ ದೇವತೆ ಇದ್ದಿ. ಹೌದು ಬರೇ ಒಂದು ದೈತನ ಹೆಂಡತಿ ಶ್ರಾಪಿಗಾಗಿ ಕಲ್ಲಾಗಿ ಬಿದ್ದಿದಿ. ಹಾ ವೃಂದನ ಶ್ರಾಪಿಗಾಗಿ ಕಲ್ಲಾಗಿ ಬಿದ್ದಿದಿ. ನಿಮ್ಮ ದೇವಾದಿ ದೇವತೆಗಳಲ್ಲಿ ಆ ಕಲ್ಲನ್ನು ಹೊಳ್ಳಿ ಎಬಸಿ ವಿಷ್ಣುಗ ತಗೊಂಡು ಹೋದವ್ರು ಯಾರು? ನಿಮ್ಮಲ್ಲಿ ಅಂತ ತಾಕತ್ತು ಯಾರಲ್ಲಿ ಅದ ಹಡದವ್ವ? ಆ ಜಗತ್ತದೊಳಗ ನನ್ನದು ಇದ್ದುದು ತಾಕತ್ತು ನಿಮ್ಮಲ್ಲಿ ಇಲ್ಲ. ನೀವೆಲ್ಲ ಮೋಸರಿದ್ರಿ. ಹೌದು ನೀವು ಎಷ್ಟು ದೇವಾದಿ ದೇವತೆಗಳಿದ್ರಿ ನೋಡು, ಪ್ರತಿಯೊಬ್ಬರು ಮೋಸ ಮಾಡಿರಿ. ಹೌದು ಖರೆ ನಾವು ಹಂಗ ಮೋಸ ಮಾಡಿಲ್ಲ. ಒಮ್ಮೆ ನಂಬಿದೇವ ಅಂದ್ರ ಪ್ರಾಣ ಹೋಗಲಿ, ಖರೆ ನಂಬಿದಕ್ಕೆ ಮೋಸ ಮಾಡಿಲ್ಲ. ಹೌದು ಹೌದು ನಂಬಿದ್ರ ಪ್ರಾಣ ಹೋಗಲಿ, ನಂಬಿದಕ್ಕೆ ಮೋಸ ಮಾಡಿಲ್ಲ. ಹೌದು ನಮ್ಮ ಸುಮಿತ್ರಾ ಬಾಯಿ ನನಗೊಂದು ಮಾತ ಕೇಳಿದಳು. ಏನು ಕೇಳ್ರಿಪ್ಪ? ಏ ತಂಗಿ, ನೀ ನನ್ನ ಹೊಲದಾಗ ನನ್ನ ಉತ್ತರದಾಗ ಬಂದಿದಿ. ಉತ್ತರ ನಂದು ಎಟ್ಟದತಿ ನನಗ್ ಕೇಳಿದ್ರ ನಾ ನಿದ್ದಿಗಣಾಗ ಹೇಳ್ತಿ. ಇದು ತಿಳ್ಕೊ ನೀ. ಹೌದು ಕುಂಬಾರಿ ಅಂತೇಳಿ ಈ ಊರಿಗೆ ಹೆಸರು ಬೆಳಿಬೇಕಂದ್ರ ಏನು ಕಾರಣ ನೋಡು. ಸಣ್ಣ ಕೂಸಿಗೆ ಯಮಸಿ ಕೇಳ್ರಿ, ಅದು ಹೇಳತ್ತದ. ಹಾ 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 ನಮ್ಮ ಕುಂಬಾರಿ ಊರ ಹೆಸರು ಒಂದು ಸಣ್ಣ ಕೂಸಿಗೆ ಯಮಸಿ ಕೇಳಿದ್ರೆ ಹೇಳ್ತದ ತಂಗಿ. ಸಣ್ಣ ಪ್ರಶ್ನೆ ನನಗ್ ಕೇಳ್ತಿ. ಹೌದು ಉತ್ತರ ದಿಶಾ ಹಿಡಿದು ಉತ್ತರ ದಿಕ್ಕಿನ ಹಿಡಿದು ದಕ್ಷಿಣ ದಿಕ್ಕಿನ ತನ ಅಗಸ್ತ ಮಹರ್ಷಿ ಸಂಚಾರ ಮಾಡ್ಕೋತ ಹೊಂಟಿದ್ರು. ಹೌದು ಉತ್ತರ ದಿಕ್ಕ ಹಿಡಿದು ದಕ್ಷಿಣ ದಿಕ್ಕ, ಹೌದು ಉತ್ತರ ದಿಶಾ ಹಿಡಿದು ದಕ್ಷಿಣ ದಿಶಾ ಸಂಚಾರ ಮಾಡ್ಕೋತ ಬರೋ ಸಮಯದಾಗ ಇದೇ ಪುಣ್ಯ ಭೂಮಿಯಲ್ಲಿ ಅಗಸ್ತ ಮಹರ್ಷಿಗಳು ಮಹಾಯಜ್ಞ ಮಾಡಿದ್ರು. ಆ ಯಜ್ಞದಾಗ ಒಂದು ಕುಂಭ ಹುಟ್ಟಿತು. ಆ ಕುಂಭಿನಿಂದ ಕುಂಬೇಶ್ವರ ತಿಳಿ ಜಗತ್ತದಾಗ ನಾಮಕರಣ ಆಯ್ತು. ಆ ಕುಂಬೇಶ್ವರ ಋಷಿಯಿಂದ ಈ ಪುಣ್ಯ ಕ್ಷೇತ್ರಕ್ಕೆ ಕುಂಬಾರಿ ಅಂತೇಳಿ ಜಗತ್ತದಾಗ ಹೆಸರು ಬತ್ತು. ಹೌದು 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 ಖರೆ ಇದು ಕುಸ್ತಿ ಹಗರ ಆಗಂಗಿಲ್ಲ. ಇಲ್ಲಿ ಹಾ ಜ್ಞಾನದ ಜಗಳ, ಜ್ಞಾನದ ಕುಸ್ತಿ ಅದ ಇಲ್ಲಿ. ಹೌದು ಇದು ಇಟ್ಟಕ್ಕೆ ಬಿಡಂಗಿಲ್ಲನ ಹಾ ಹಾ ತಂಗಿ. ಅಣ್ಣಗ ಬಂದ ಅವನು ಉತ್ತರ ಕೇಳಗತ್ತಿ. ಸುಮ್ಮ ಹುಲಿ ಮನೆಗಿತ್ತು ಕಾಲು ಕೊಟ್ಟು ಎಬ್ಸಿದೆ ಅಂದ್ರೆ ಇದು ಕುತ್ತಿಗೆ ಹಿಡಿಲಾರ್ದು ಬಿಡ್ತದ ತಿಳ್ಕೊಂಡಿದ್ಯಾನು? ಬಿಡಂಗಿಲ್ಲ. ತಿಳ್ಕೊ ಹೇಳೋದದ. ಹೌದು ಕುಂಬೇಶ್ವರದಿಂದ ಈ ಪುಣ್ಯ ಕ್ಷೇತ್ರಕ್ಕೆ ಕುಂಬಾರಿ ಅಂತೇಳಿ ಹೆಸರು ಬತ್ತು. ಹೌದು ಕುಂಬಾರಿ ಅಂತೇಳಿ ಹೆಸರು ಬರೋಕ್ಕಿಂತ ಮುಂಚಿತವಾಗಿ ಈ ಊರಿಗೆ ಹೆಸರು ಏನಿತ್ತ ಹೇಳುದು, ಈ ಊರಾಗ ಮಂಗಳಾರತಿ ಮಾಡುವುದು. ಹೌದು ಪಿಂಟು ಮಾಸ್ತರ್ನ ಮಾತ ಇವ್ ತಂಗಿ. ಹೌದು ತಿಳ್ಕೋಬೇಕು. ಸುಮ್ಕೆ ಇದು ಮನೆಗಿತ್ರಿ ಕಾಲು ಕೊಟ್ಟು ಎಬ್ಸಿದೆ ಅಂದ್ರೆ ಬಿಡ್ತದತ್ತಿ ಇಲ್ಲಿ. ಹಾ ಹಾ ನನ್ನ ಉತ್ತರ ನೀನು ಮೊದಲೇ ಹೇಳಿದ. ನನ್ನ ಮನೆಗೆ ಬಂದಿದ್ದೇವ, ಸುಮ್ಮ 4 ಮಾತು ರುಚಿದಿಂದ ಮಾತಾಡಿ ಹೋದೆ ಅನ್ನೋ ಒಂದು ಸೀರೆ ಸಿಗುತ್ತಿತ್ತು. ಹಾ ಹೌದಿಲ್ರಿ? ಬಂದಾಳ ಏನತ್ತಾಳ ಇವ ಮುಂದ ಹಾಡವ ಉಂಡ್ಯಪ್ಪ. ಹಾ ನೋಡು ಮ್ಯಾಗ ಅಣ್ಣರೆತ್ತಿ ನಿನಗ ನಿನ್ನ ಅಣ್ಣನ ಹೆಸರು ಬರಲ್ಲ, ನಿನಗ ನಾಚಿಕೆರಿ ಬರಲ್ಲ. ಹಾ ಆ ಹಿಂದ ಹಾಡವ ಯಾರು? ಕಿಚಡಿ ಅಪ್ಪತ್ತ. ಇವ ಉಂಡ್ಯಪ್ಪ, ಅವ ಕಿಚಡಿ ಅಪ್ಪ. ಇವೆಲ್ಲ ಎಲ್ಲಿ ನಿಮ್ಮ ಕರ್ನಾಟಕದಾಗ ಹುಟ್ಟಂಗೆ ಕಾಣಿಸ್ತಾವ ಮಾತುಗಳು ಇವು. ಏ ತಂಗಿ, ಆಗಲ್ಲ ಹೇಳಿದಿಲ್ಲ ಯಾರಿಗೆ? ನಿಮ್ಮ ಹಿಂದೆ ಮಾತಾಡೋವನಿಗೆ ಹೇಳಿದ ಮಾತ ನಿನಗೆ ಪೆಟ್ಟು ಹತ್ತೆತ್ತು. ಅವನಿಗೆ ಮಾತಾಡಿದ ತಮ್ಮ, ಅವ ಉಂಡ್ಯಪ್ಪ ಅಲ್ಲೋ ಅವ. ತಿಳ್ಕೋರಿ ನೀವು, ನಾ ಹೇಳವ ಅಲ್ಲದು. ಅದಕ್ಕೆ ಬಹಳ ಮಾತಾಡೋದು ಬೇಡ. ಯಾಕಂದ್ರ ಇದು ಬ್ರಹ್ಮ ವೇದಿಕೆ ಅದ. ಹೌದು ಹೌದು ನನ್ನ ಕುಂಬಾರಿಗೆ ಏನು ಶುದ್ಧ ಮತ್ತೆ ತುಳಿದ ಪವಿತ್ರವಾದ ಜಾಗದ. ಎಷ್ಟು ಶಾಣತನದಿಂದ ಮಾತ ವಿಷಯ ಬದಲಾಯಿಸುತ್ತಾಳ ನೋಡ್ರಿ. ಏ ಅಣ್ಣ, ನಾ ರೆಬಕವ ಯಾಕಾಗಲ್ಲ? ನಾ ಗೋಬ್ಯವ್ವ ನಿನ್ನ ಗಂಡಗ ನೀ ಚಂದಾಗಿ ಇಟ್ಟಿದೆ ಅಂದ್ರೆ ಇದು ಯಾಕೆ ಬರ್ತಿತ್ತ ಯವ್ವ?
ನಿನ್ನ ಗಂಡಗ ನೀ ಚಂದಾಗಿ ಅವ ಮೊದಲೇ ಹಿಂಗ ಅದಾನ ಅಂತೇಳಿ ತಿಳ್ಕೊಂಡು ಅಟ್ಟೆ ತಾಯಿ ಬಾಗಿದ್ರೆ ನಿಮ್ಗೆ ಹಾಕಿದ ಯಾಳಿ ಬರ್ತಿತ್ತು. ಹೌದು. ಅದಕ್ಕೆ ಹೇಳಿದ ಗುಬ್ಬ್ಯವ್ವ ಇನ್ನು ಹೋಗೋದು ಹೈರಾಣ್ಯವ್ವ. ಹಾ 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 ಮಲಕಾರ ಸಿದ್ಧರ ಬಳಿ ಸಿಕ್ಕಿದೆ ಅಂದ್ರೆ ನೀನು ನಸ್ಕಿನ ನಾಲ್ಕಕ್ಕೆ ಧರ್ಮದ ಕಟ್ಟಿ ಮ್ಯಾಗ ನ್ಯಾಯ ಅದ ಯವ್ವ. ಹೌದು. ಹಾ ಇಲ್ಲಿಗೆ ಎನಿಸಿದ್ದ ಮುತ್ಯಾನ ಕಮಿಟಿ ಅವರು ಬಾಬು ಮಾರಾಯವರು ಬಂದೆ ನ್ಯಾಯ ಯವ್ವ. ಹೌದು. ಅಲ್ಲಿ ತನ ನೀನು ಅವ್ವ ನಾನೊಬ್ಬವ್ವ. ಹೌದು. ಹಾ ಒಳೆ ಕೂಡಿದ್ರಿ ನೀವು. ಇದು ಮಲಕಾರ ಸಿದ್ಧಗ ಸುಮ್ಮ ಹಾ ಹಾ ಹೆಂಡ ಸಿದ್ಧರಲ್ಲಿ ಪುಂಡ ಪದವಿ ಅದ ತಂಗಿ ನನಗ. ಹೌದು. 12,000 ದಂಡಿಗೆ ಹೊಡೆದು ಎಬಸ್ತಂದ್ರ ನಿನ್ನ ಗಂಡಗೆ ಎಬ್ಸಕ್ ಹೋತ ನಂದಿಲ್ಲತ್ತೆ ತಿಳ್ಕೊಂಡಿದ್ಯಾನು. ಹಾ ಹಾ ನಿನಗ ಮೊದಲೇ ಕೇಳಿದ. ಹೌದು. ಹರಿ 4 ಗಂಟೆ ಟೈಮ್ ತನ ಧರ್ಮದ ಕಟ್ಟಿ ನೀ ಧರ್ಮರ ಮನೆ ಒಳಗ ಓಡಾಡಿ ಕಾರ್ಯ ಮಾಡುತ್ತಿದ್ದಿ. ಯಾಕ ನನ್ನ ಅಣ್ಣ ನನ್ನ ಗಂಡಗೆ ಎಬಸ್ತಾನ ತಿಳಿ ಉಮ್ಮ್ಯಾದಾರದಿಂದ ಓಡಾಡಿ ಕಾರ್ಯ ಮಾಡ್ತಿದ್ದಿ. ಹೌದು. ಖರೆ ಯಾವಾಗ ತಟ್ಟಿನೊಳಗೆ ನಿನ್ನ ಗಂಡಗೆ ತಗೊಂಡು ಕಿಚ್ಚ ಮಾಡ್ಲಿಕ್ಕೆ ಅಗ್ನಿ ಕಾರ್ಯ ಕೂಡ್ಲಿಕ್ಕೆ ತಗೊಂಡು ಎತ್ತಿದ್ರು ಅವಾಗ ಗಾಬರಿಗೆ ಬಿದ್ದಿದಿ. ಅವ್ವ ಅಪ್ಪ ಅವಾಗ ಅನ್ಕೋತ ಕುತ್ತಕ್ಕಿದ್ದಿ. ಹೌದು. ಹೌದು. ಧರ್ಮದ ಕಟ್ಟಿ ಮೇಲೆ ಬಂದ ಬಳಕ 400 ಧರ್ಮದ ಕಟ್ಟಿ ಮ್ಯಾಗ ನಸ್ಕಿನ 4 ಗಂಟೆ ಟೈಮಿಗೆ ಅಲ್ಲಿ ನ್ಯಾಯ ಮಾಡ್ಲಿಕ್ಕೆ ನನಗೆ ತಂದು ನಿಂದಿರಿಸದಾಕಿದ್ದಿ. ನಿನಗಲ್ಲೇ ಒಂದು ಮಾತು ಕೇಳಿದ ತಂಗಿ 12,000 ದಂಡಿಗೆ ಹೊಡೆದ ಎಬ್ಸಿದಂದ್ರೆ ನಿನ್ನ ಗಂಡಗ ಎಬಸಾಲತ್ತೆ ತಿಳ್ಕೋಬೇಡ. ನಿನಗ ಜಗತ್ತಿದಾಗ ನನ್ನ ಜೊತೆ ಶುದ್ಧಟಿಗೆ ಇಡುವಂತ ಒಂದು ಮುತ್ತಿನ ಚಾರ್ಜ್ ಬೇಕೋ ಏನೋ ನಿನ್ನ ಗಂಡ ಬೇಕಂತೇಳಿ ಕೇಳಿದ ತಂಗಿ ನಾ ನಿನಗ ಕೇಳಿದ. ಹೌದು. 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 ಅವಾಗ ನೀ ಏನಂದಿ ಎಣ್ಣ ಒಂದು ದಿವಸದ ಹುಟ್ಟದಂದ್ರ ಸಹಿತದ ನನ್ನ ಗಂಡನ ಜೊತೆ ನಾನು ಅಗ್ನಿದೊಳಗ ಪ್ರವೇಶ ಮಾಡ್ತ ಜೀವಂತ ಸಮಾಧಿ ತಗೋತ ಖರೆ ಸೂರ್ಯ ಚಂದ್ರ ಇರುವರೆಗೆ ನೆಲವಂದ ಗಂಗೆ ಹರಿವರೆಗೆ ಇದೇ ಏನು ಟೈಮ್ 4 ಗಂಟೆ ಆಗ್ಯದ. ಪ್ರತಿ ಭಕ್ತರ ಮನೆ ತುಳಿದು ನಸ್ಕಿನಾಗ 4 ಗಂಟೆ ಟೈಮಿಗೆ ಭಕ್ತರ ಮನೆ ಮುಂದೆ ಆಡುವಾಗ ನನ್ನ ಮುತ್ತಿನ ದಂಡಿ ಕಟ್ಕೊಂಡು ಆಡತ್ತೇಳಿ ಬೇಡದಕ್ಕೆ ನೀ ಇದ್ದೆ ಆಡದವ್ವ. ಹೌದು. ಹೌದು. ಆ ಬೇಡದಕ್ಕೆ ನೀ ಇದ್ದಿ. ನಿನಗೆ ಮೊದಲ ಕೇಳಿದ ನಾನು ನಿನಗೆ ಮುತ್ತೈತನ ಚಾರ್ಜ್ ಬೇಕಾ ಏನ ನಿನ್ನ ಗಂಡ ಬೇಕ? ಹೌದು. ನೀ ಏನಂದಿ ನನ್ನ ಮುತ್ತಿನ ದಂಡಿ ಕಟ್ಕೊಂಡು ಆಡಂದಿದೇವಾ. ಅದೇ ಸೂರ್ಯ ಚಂದ್ರ ಇರುವರೆಗೆ ನೆಲವಂದ ಗಂಗೆ ಹರಿವರೆಗೆ ಹಿಂಡು ಶುದ್ಧರಲ್ಲೇ ಪುಂಡ ನನ್ನ ಕೊಂತಿ ಕುಮಾರಿ ವೀರಮಲಕಾರ ಶುದ್ಧ ಭಕ್ತರ ಮನೆ ಒಳಗೆ ಆಡ್ಬೇಕಂದ್ರ ತಾ ಮಕ ಕಟ್ಕೊಂಡು ಆಡ್ಬೇಕಂದ್ರ ತಂಗಿ ದಂಡಿ ಕಟ್ಕೊಂಡು ಜಗತ್ತಿದಾಗ ಮುತ್ತೈತನ ಎತ್ತಿ ಮೆರೆಸ್ತಾನ. ಇದಕ್ಕೆ ಸೌಭಾಗ್ಯ ಮತ್ತೊಂದು ಯಾವಾಗ ಬೇಕು ನಿನಗ? ಹೌದು. ಆ ಹೇಳ್ತ ಕೇಳು. ಹಾ ಹಾ ಶ್ರೀಕೃಷ್ಣ ಪರಮಾತ್ಮಗ ಸುಭದ್ರ ಮಾಯಾದ ತಂಗಿದ್ದಳ ಕರೆ. ಹೌದು. ಕೃಷ್ಣ ಬಲರಾಮಗ ಸುಭದ್ರ ಒಬ್ಬಕ್ಕಿನ ತಂಗಿದ್ದಳು ಕರೆ. ಹೌದು. ಕರೆ ಕೃಷ್ಣ ಸುಭದ್ರನ ಮ್ಯಾಗ ಅಟ್ಟ ಕಾಳಜಿ ಮಾಡಿಲ್ಲ, ದ್ರೌಪದಿ ಮ್ಯಾಗ ಅಟ್ಟ ಕಾಳಜಿ ಮಾಡ್ಯಾನ. ಹೌದು. ಹೌದು. ಅದರಂತೆ ಆಳ್ಗಿ ಪಿಂಟು ಮಾಸ್ತರ ತನ್ನ ತಂಗಿಗೆ ಕಾಳಜಿ ಮಾಡಿಲ್ಲ, ಹಡದವ್ವ ಮುಗಳಾಳ ತಂಗಿಗೆ ಕಾಳಜಿ ಮಾಡ್ಯಾನ. ಎಚ್ಚರ್ಲಿ ಮಾತಾಡ ನನ್ನವ್ವ. ಹಾ ಹಾ ಆ ಎಚ್ಚರ್ಲಿ ಮಾತಾಡು. ಹೌದು. ಸ್ವಂತ ತಂಗಿಕ್ಕಿಂತ ಜಗತ್ತಿದಾಗ ನಿನಗ ಎತ್ತಿ ಮೆರೆಸಲಗತ್ತಿದ ಅಂದ್ರ ಇದು ಕೃಷ್ಣ ಸುಭದ್ರಾಗ ಬಿಟ್ಟು ದ್ರೌಪದಿಗೆ ಹ್ಯಾಂಗ ಮಾಯಾ ಪ್ರೀತಿದಿಂದ ತಂಗಿಗೆ ಅಕೃತ್ಯದಿಂದ ನನ್ನ ತಂಗಿ ತಿಳಿದಾನ ಹಾಂಗ ನಾ ನಿನಗ ತಂಗಿ ತಿಳಿದಿದ ತಂಗಿ. ಹೌದು. ಇಲ್ಲಿ ಉಂಡ್ಯಪ್ಪ ಅನ್ನೋದು ಮಾತು ಬರಬಾರದು. ಹೌದು. 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 ಹಾ ಯಾಕಂದ್ರ ಇದು ಬ್ರಹ್ಮ ವೇದಿಕೆ ಅದ. ನೀ ಒಳ್ಳೆ ಕಲಾವಿದೆ ಇದ್ದಿ ತಂಗಿ. ನೀ ಅದು ಮಾತು ಅಂದಕ್ಕೆಲ್ಲ ಖರೆ ನಿನ್ನ ಸಂಘದಾಗ ಒಬ್ಬ ಹದಗೆಟ್ಟದ ಅಂದ್ರ ಇಡೀ ನಿನ್ನ ಸಂಘ ಹಾಳು ಮಾಡ್ತಾನ. ಎಚ್ಚರ್ಲಿ ಅವರಿಗೆ ನಿನ್ನ ಹಿಡಿತದೊಳಗೆ ಇಟ್ಕೋ ತಂಗಿ. ಇಲ್ಲಾದ್ರ ಮನುಷ್ಯಗೆ ಬಂದಂಗ ಕುಣಿತಾರ. ಹೌದು. ಹೌದು. ಅದಕ್ಕೆ ಬಂಧುಗಳೇ ಅನುಭವದಿಂದ ವಿಷಯಗಳ ನಡೆದ ಒಂದು ದೇವರ ಇನ್ನೊಂದು ದೈತ. ಹೌದು. ಹೌದಲ್ಲ? ಹೌದು. ಮತ್ತ ನಾನಿಂದ ತಪ ಮಾಡಿನೇ ಉರಿನೇತ ಉರಿಗಣ್ಣ ತೋಂಡವ ಇದ್ದ. ಹೌದು. ಹೌದಲ್ಲ? ಹಾ ಹಾ ಉರಿ ಹಸ್ತ ಪಡ್ಕೊಂಡವನೇ ಇದ್ದ. ಹೌದು. ಸುಮ್ಕೆ ಫಿರ್ಯಾದಿ ಮಾಡದಿ ನೀನೇ. ಪಾರ್ವತಿ ದೇವಿ ಮ್ಯಾಗ ಮನಸ್ಸು ಮಾಡಿ ಅಂತ ಅಲ್ಯಾನ ಪಾರ್ವತಿ ಮ್ಯಾಗ ಮನಸ್ಸು ಮಾಡಿಲ್ಲ ಭಸ್ಮಾಸುರ. ಹಾ ಹಾ ವಿಷ್ಣು ಮೋಹಿನಿ ಆಗಿನೇ ಬಂದು ಅವನ ಮುಂದಿಂದ ಹೈದೈದು ಹೋಗಿ ಅವನ ಮನಸ್ಸು ಸೆಳೆದಕ್ಕಿದ್ದಿ. ನೀನೇ ಮಾಡಿದಿ ಇದು ನಾಟಕ. ಹೌದು. ಇದ್ಯಾಕ ಮಾಡ್ಬೇಕು ನೀ? ಸುಮಾರಲ್ಲ ನೀ ಮತ್ತ. ಹಾ ಹಾ
ಉರಿ ಹಸ್ತ ಕೊಟ್ಟವನು ನೀನೇ, ಹೊಳ್ಳಿ ಅವನಿಗೆ ಸುಟ್ಟವನು ನೀನೇ ಅಂದ್ರೆ ಎಷ್ಟು ಸುಮಾರು ಇದ್ದಿರ್ಬೇಕು ನೀ. ಹೌದು ಅದು ಬಿಡು. ರಾವಣ ಭಕ್ತಿವಾನ, ಹೌದು ರಾವಣ ದೈತ್ಯದಾನ, ಹೌದು ರಾಕ್ಷಸ ಕುಲದಾಗ ಹುಟ್ಟದವದಾನ, ಹೌದು ಭಕ್ತಿವಾನದಾನ. ತಾಯಿಗೆ ಕೈಕಾಶಿಗಾಗಿ ಪರಮಾತ್ಮನ ಕೈಲಿ ಆತ್ಮ ಲಿಂಗ ಪಡ್ಕೊಂಡು ತಗೊಂಡ ಮನೆಗೆ ಹೋಗುವಾಗ ಗಣಪತಿಗೆ ದನ ಕೈಯ ಹುಡುಗ ಮಾಡಿ ಇವನಿಗೆ ಮಾಯಾದ ಆಟ ಮಾಡಿ ಅವನ ಕೈಯಾಗ ಲಿಂಗ ತೆಳಗ ಇಟ್ಟವರು ನೀವೇರೋ ಮೋಸಗಾತ್ರಿಯ. ಹಾ ಯಾರು? ದೇವರೇ. ಯಾರು ದೊಡ್ಡವ್ರಿ? ನಿಮ್ಮಂಗಂತೂ ಮೋಸ ಮಾಡಿಲ್ಲ ನಾವು. ಹೌದು ದನ ಕೈಯ ಹುಡುಗಾಗಿ ಯಾಕೆ ಬಂದಿ? ನೀನು ನಿಜ ರೂಪ ತೋರಿಸ್ಬೇಕಾಗಿತ್ತು. ಹೌದು ಇದು ಬಿಡು. ಇನ್ನೊಂದು ಮಾತು ಕೇಳ್ತ ನಿನಗ. ಯಾವ ದೇವಲೋಕದಾಗ ಹೌದು ಅಮರಾವತಿ ಪಟ್ಟಣ ಅಂತೇಳಿ ಇಂದ್ರಲೋಕಿತ್ತು. ಹೌದು ಅಮರಾವತಿ ಪಟ್ಟಣ ಇಂದ್ರಲೋಕದ ಅಧಿಪತಿ ರಾಜ ಯಾರು? ಯಾರು? ಇಂದ್ರದೇವ. ಇಂದ್ರ ರಾಜದಾನ ಇಂದ್ರಲೋಕದಲ್ಲಿ. ಹೌದು ಭೂಲೋಕದಲ್ಲಿದ್ದಂತ ಗೌತಮ ಋಷಿಯ ಮಡದಿ ಅಹಿಲ ತ್ರಿಪುರ ಸುಂದರಿ ಇದ್ದಳು. ಹೌದು 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 ನಿನ್ನ ಆಸ್ಥಾನದೊಳಗ ರಂಭ ಹಾಳ, ಉರ್ವಶಾಳ, ಮೇನಕಾದಾಳ, ತಿಲೋತ್ತಮ ಹಾಳ, ಉರ್ಮಿಳ ಹಾಳ ಇವ್ರೆಲ್ಲರೇ ಅದಾರ. ಹೌದು ಆದರೂ ಗೌತಮನ ಹೆಂಡತಿ ಮ್ಯಾಗ ಮನಸ್ಸು ಮಾಡಿ ನಾಕಾಗೋಕ್ಕಿಂತ ಮುಂಚಿತವಾಗಿ ಕೋಳೆಯಾಗಿ ಕೂಗಿ ಗೌತಮಗ ಹೊಳಿ ನೀರು ತರ್ಲಕ್ ಹಚ್ಚಿ ನೀ ಗೌತಮನ ರೂಪ ತೊಟ್ಟು ಅಂತ ಪವಿತ್ರವಾದಂತ ಋಷಿ ಹೆಂಡತಿಗೆ ಕೂಡಿ ಕೆಟ್ಟಿದೆಯಲ್ಲೋ ಮಹಾಮೂರ್ಖ. ಹಾ ನಾ ದೊಡ್ಡವ, ನೀ ಇಲ್ಲ. ಈಗ ನಿನಗೆ ಇಟ್ಟು ಹೆಡಗುಡಿ ಕಟ್ಟವ ನೀನ. ಹೌದು ನೀ ದೇವ್ರಿದ್ರೆ ನಿನ್ನ ಮನ್ಯಾಗಿರು. ಖರೆ ನನ್ನ ಪಾಲಿಗೆ ನಾ ಯಾರು? ನಾ ದೈತನೇ. ಹೌದು ಹೌದಿಲ್ಲ? ಹೌದು ನಿನ್ನ ತಾಕತ್ ಹೆಚ್ಚಾಗುತ್ತದ ಏನೋ ನನ್ನ ತಾಕತ್ ಹೆಚ್ಚಾಗುತ್ತದ ನೋಡು. ನಾನು ಇಲ್ಲಿ ಹೌದು ಖರೆ ಏನು ಮಾಡೋದು? ಟೈಮ್ ಕಮ್ಮ ಬೀಳುತ್ತದ. ಹಾ ಹಾ ಖರೆ ಬಂದಾಳ ಗುಬ್ಬ್ಯಾವ. ಹೌದು ಖರೆ ಜಗಳಿಗೆ ನಿತ್ತಾಳ. ಹಾ 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 ಹಾ, ಗುಬ್ಬ್ಯಾವ ಜಗಳಿಗೆ ನಿತ್ತಾಳ. ಹೌದು ಖರೆ ಗುಬ್ಬ್ಯಾವ ದಂಡಿ ಕಟ್ಟಿ ಆಡತ ಗುಬ್ಬ್ಯಾವ. ಹೌದು ಹಾ, ಇದು ತರ ಕೆಡದು ಮಾತಾಡ ನನ್ನವ್ವ. ಹಾ ಹಾ ಅದಕ್ಕೆ ಬಹಳ ಮಾತಾಡದ ಬೇಡ. ನಾಲ್ಕು ನುಡಿ ಸತ್ಯ ಸುಂದರ ಚಾಲ ಹಾಡಿ ಗುಬ್ಬ್ಯಾವ್ಗ ಪಾಳಿ ಹೋಗುತ್ತದ. ಏನೋ ಗುಬ್ಬ್ಯಾವ ಧರ್ಮರ ಮನಿ ಒಳಗ ಆನಂದದಿಂದ ಏನ ದುಡುಕಿ ಮಾಡ್ತಾಳ, ಏನ ಮತ್ತೆ ಯಾರ ಬರಿ ಏನ ಫಿರ್ಯಾದಿ ಹೇಳ್ತಾಳ ತಿಳಿತದೀಗ. ಹೌದು ಹೌದು ಅದಕ್ಕ ನಾ ಏನು ಮಾತು ಕೇಳಿದ ಇಲ್ಲಿ ಸಿದ್ಧಡಿಗೆ ಪ್ರಶ್ನೆ ಅಂತೂ ಏನು ನಿಂದು ನಡೆದಿಲ್ಲ, ನಂದು ನಡೆದಿಲ್ಲ. ಹೌದು ನನಗೇನು ಕೇಳಿದಿ? ಕುಂಬಾರಿ ಅಂತೇಳಿ ನಾಮಕರಣ ಆಗ್ಬೇಕಂದ್ರೆ ಏನ ಕಾರಣ ಅಂದಿದಿ? ಆ ಅಗಸ್ತ್ಯ ಮಹರ್ಷಿಯನ್ನು ಮಹಾಯಜ್ಞದಲ್ಲಿ ಆ ಕುಂಭ ನಿರ್ಮಾಣ ಆದ ಬಳಿಕ ಅದರಿಂದ ಕುಂಬೇಶ್ವರ ಹುಟ್ಟಿ ಬಂದ. ಅದೇ ಕುಂಬೇಶ್ವರನಿಂದ ಈ ಗ್ರಾಮಕ್ಕೆ ಕುಂಬಾರಿ ಅಂತೇಳಿ ನಾಮಕರಣ ಆಗ್ಯದ. ಕುಂಬಾರಿ ಅಂತೇಳಿ ನಾಮಕರಣ ಆಗೋಕ್ಕಿಂತ ಮುಂಚಿತವಾಗಿ ಈ ಊರಿಗೆ ಹೆಸರು ಏನು ಮುಂದಿನ ಸಂಧಿಗೆ ಬಿಡುಗಡೆ ಆಗಬೇಕು. ಹೌದು ಹೌದು ಮುಂದಿನ ಸಂಧಿಗೆ ಬಿಡುಗಡೆ ಆಗುತ್ತದೆ ಅದು. ಅದಕ್ಕೆ ಬಹಳ ಮಾತಾಡಲಾರ್ದೆ ನಾಲ್ಕು ನುಡಿ ಸತ್ಯ ಸುಂದರ ಚಾಲ ಹಾಡಿ ಆ ಗುಬ್ಬ್ಯಾವಗ ಪಾಳಿ ಹೋಗ್ತದ. ಆ ಗುಬ್ಬ್ಯಾವ ಏನೇನು ಮಾತಾಡ್ತಾಳ ನೋಡು ಅನ್ನೋದು ಒಂದು ಸಂಕಲ್ಪಗಳನ್ನು ಇಟ್ಟುಕೊಂಡು ಈ ಒಂದು ಅನುಭವ ವಿಷಯಗಳನ್ನು ಹಾಡಿ ಹೇಳೋದದ. ದೈವದವರು ಶಾಂತ ರೀತಿಯಿಂದ ಕೂತು ಕೇಳಬೇಕಂತೆ ತಮ್ಮಲ್ಲಿ ಕಳಕಳಿ ವಿನಂತಿ. ಹೌದು